ಪಾಠಶಾಲಾ 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 ಪಾಠಶಾಲಾ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಕಾರ್ನರ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಟ್ರಡಕ್ಷನ್ ಟು ಅಕೌಂಟಿಂಗ್ ಅಥವಾ ಅಕೌಂಟಿಂಗ್ ಅಂದ್ರೆ ಏನು, ಮೀನಿಂಗ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಲ್ಲ. ಸೊ ತುಂಬಾ ಬಿಗಿನರ್ಸ್ಗೆ, ನಾವು ತುಂಬಾ ಸ್ಟಾರ್ಟಿಂಗ್ ಸ್ಟೇಜ್ ಇದೀವಿ ಅಕೌಂಟಿಂಗ್ ಅಥವಾ ಕಾಮರ್ಸ್ ಸ್ಟ್ರೀಮ್ಗೆ ಅನ್ನೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಮಿಸ್ ಮಾಡ್ದಲೆ, ಸ್ಕಿಪ್ ಮಾಡ್ದಲೆ ಲಾಸ್ಟ್ ವರೆಗೂ ವಿಡಿಯೋನ ಫಾಲೋ ಮಾಡಿ. ಫೈನ್, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ ಎಕ್ಸಾಂಪಲ್ ಮುಖಾಂತರ ಅಕೌಂಟಿಂಗ್ ಅಂದ್ರೆ ಏನು ಅಂತ ನಾವು ಕಲಿತಾವ್ರ. ಸೊ ಇಮ್ಯಾಜಿನ್ ಎ ಪರ್ಸನ್ ಇದಾನೆ ಅಂತ ತಿಳ್ಕೊಳ್ಳಿ. ಸೊ ಹಿಸ್ ನೇಮ್ ಈಸ್ ABC ಅಂತ ಅನ್ಕೊಳ್ಳಿ. ABC ಅಂತ ಒಬ್ಬ ಪರ್ಸನ್ ಇದ್ದಾನೆ. ಅವನು ಏನ್ ಮಾಡಿದಾನೆ, ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾನೆ ಅಂತ ತಿಳ್ಕೊಳ್ಳಿ. ಬಿಸ್ನೆಸ್, ಹಿ ಸ್ಟಾರ್ಟೆಡ್ ಎ ಬಿಸ್ನೆಸ್, ಯಾವ್ದೋ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಸರಿ, ಈಗ ಅಕೌಂಟಿಂಗಿಗೂ ಬಿಸ್ನೆಸ್ಗೂ ಏನ್ ಸಂಬಂಧ ಹೇಳ್ತೀನಿ. ಅಕೌಂಟಿಂಗ್ ಅಂಡ್ ಬಿಸ್ನೆಸ್, ಇಟ್ ಈಸ್ ಇಂಟರ್ಲಿಂಕ್ಡ್ ಆಕ್ಟಿವಿಟಿ. ಬಿಸ್ನೆಸ್, ಇಟ್ ಈಸ್ ಅ ನೆವರ್ ಎಂಡಿಂಗ್ ಪ್ರೋಸೆಸ್. ಅಟ್ ದ ಸೇಮ್ ಟೈಮ್ ಅಕೌಂಟಿಂಗ್ ಈಸ್ ಆಲ್ಸೋ ನೆವರ್ ಎಂಡಿಂಗ್ ಪ್ರೋಸೆಸ್. ಎಲ್ಲಿವರೆಗೂ ಬಿಸ್ನೆಸ್ ನಡೆಯುತ್ತೋ ಅಲ್ಲಿವರೆಗೂ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡಲೇಬೇಕು. ಕ್ಲಿಯರಾ? ಹಾಗಾಗಿ ಬಿಸ್ನೆಸ್ ರಿಲೇಟ್ ಮಾಡ್ಬಿಟ್ಟು ಹೇಳ್ತೀನಿ. ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನೆ ABC ಅನ್ನೋ ಪರ್ಸನ್. ಸೊ ಅವನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಡೇನೆ ಒಬ್ಬ ಅಕೌಂಟೆಂಟ್ ನ ಅಪಾಯಿಂಟ್ ಮಾಡ್ಕೊಂತಾನೆ. ಸೊ ಅಕೌಂಟೆಂಟ್ ಏನ್ ಮಾಡ್ತಾನೆ, ಅವನ ಪ್ರಾಸೆಸ್ ನ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋ ಪ್ರಾಸೆಸ್ ನ ಸ್ಟಾರ್ಟ್ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಸೊ ಅಕೌಂಟಿಂಗ್ ಮೇಂಟೈನ್ ಮಾಡುವಂತಹ ಪ್ರಾಸೆಸ್ ಅಲ್ಲಿ ಫಸ್ಟ್ ಪ್ರಾಸೆಸ್ ಬಂದು ಐಡೆಂಟಿಫಿಕೇಶನ್. ಐಡೆಂಟಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, financial transaction of our business concern. So the first process of accounting is identification of financial transactions of our business. ಹಾಗಾದ್ರೆ ಟ್ರಾನ್ಸಾಕ್ಷನ್ಸ್ ಅಂತಂದ್ರೆ ಏನು? ಓಕೆ, ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನು? ಸೊ ಟ್ರಾನ್ಸಾಕ್ಷನ್, ಇಟ್ ಇಸ್ ನಥಿಂಗ್ ಬಟ್ ದ ಆಕ್ಟಿವಿಟಿ. ಒಂದು ಬಿಸ್ನೆಸ್ ಅಲ್ಲಿ ಏನ್ ಆಕ್ಟಿವಿಟಿ ಆಗುತ್ತೆ? ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟಿ ಆಗುತ್ತೆ. ಕ್ಲಿಯರಾ? ಸೊ ಆ ತರ ಆ ಆಕ್ಟಿವಿಟಿನ ನಾವು ಎಂತ ಕರಿತೀವಿ, ಅಕೌಂಟಿಂಗ್ ಟರ್ಮ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಸೊ ಅದ್ರಲ್ಲಿ ನಾವೇನ್ ಮಾಡ್ಬೇಕು, ನನಗೆ 2 ಎಕ್ಸಾಂಪಲ್ ಕೊಡ್ತೀನಿ. ಅದರಲ್ಲಿ ನಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡೋಣ. ಸೊ ಫಸ್ಟ್ ಎಕ್ಸಾಂಪಲ್ ಈಸ್ ಗೂಡ್ಸ್ ಪರ್ಚೇಸ್ಡ್ ಅಂತ ತಿಳ್ಕೊಳ್ಳಿ. goods purchased. So ಇದು ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. The second transaction is household electricity bill paid. ಸೊ ಇಲ್ಲಿ 2 ಟ್ರಾನ್ಸಾಕ್ಷನ್ಸ್ ನಾನು ಬರ್ದಿದ್ದೀನಿ. ಎರಡನ್ನೂ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಐಡೆಂಟಿಫಿಕೇಶನ್ ಅಂದಿದ ತಕ್ಷಣ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಹುಡುಕ್ಬಿಟ್ರೆ ಆಗಲ್ಲ. ಅದ್ರಲ್ಲೂ ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ರಿಲೇಟೆಡ್ ಟು ಅವರ್ ಬಿಸ್ನೆಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ ಅಲ್ಲಿ ನಮ್ಮ ಬಿಸ್ನೆಸ್ ನ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಯಾವುದು? ಗೂಡ್ಸ್ ಪರ್ಚೇಸ್ಡ್ ಈಸ್ ಅವರ್ ಬಿಸ್ನೆಸ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. Household electricity bill paid is not at all a financial it is a financial transaction, but it is not related to our business. It is related to household. ಅಂದ್ರೆ ಆ ಬಿಸ್ನೆಸ್ ಓನರ್ ಯಾರಿದ್ದಾನೆ, ಅವನ ಮನೆಯ ಎಲೆಕ್ಟ್ರಿಸಿಟಿ ಬಿಲ್ ನ ಪೇಮೆಂಟ್ ಮಾಡಿದ್ದಾನೆ. ಅದು ನಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲ. ಬಟ್ ಗೂಡ್ಸ್ ಪರ್ಚೇಸ್, ಇಟ್ ಈಸ್ ಅವರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಬಿಕಾಸ್ ಇನ್ ದ ಬಿಸ್ನೆಸ್ ದ ಮೈನ್ ಆಕ್ಟಿವಿಟಿ ಇಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಕ್ಲಿಯರಾ? ಹಾಗಾಗಿ ಗೂಡ್ಸ್ ಪರ್ಚೇಸ್ಡ್ ಏನಾಗುತ್ತೆ, ನಮ್ಮ ಬಿಸ್ನೆಸ್ ನ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ವಾಟ್ ವಿ ಹ್ಯಾವ್ ಐಡೆಂಟಿಫೈ, ವಿ ಹ್ಯಾವ್ ಐಡೆಂಟಿಫೈ ದ ಟ್ರಾನ್ಸಾಕ್ಷನ್. ದ ಟ್ರಾನ್ಸಾಕ್ಷನ್ ಈಸ್ ಗೂಡ್ಸ್ ಪರ್ಚೇಸ್ಡ್. Goods purchased. So this is the first process of accounting. The second process of accounting is measuring. Measuring, what we have to measure? We have to measure the identified financial transaction in terms of money value. Means measuring the
identified transactions in terms of money value. ಅಂದ್ರೆ ನಾವಿಲ್ಲಿ ಐಡೆಂಟಿಫೈ ಮಾಡಿರುವಂತಹ ಗೂಡ್ಸ್ ನ ಮನಿ ವ್ಯಾಲ್ಯೂ ಏನು? ಜಸ್ಟ್ ಎಕ್ಸಾಂಪಲ್ 15,000. ಕ್ಲಿಯರ್? Why should we measure the transaction? Because we have to record the transactions money value. ನಾವು ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಯಾವುದನ್ನ ರೆಕಾರ್ಡ್ ಮಾಡಬೇಕು ಅಂತಂದ್ರೆ ದಿ ಟ್ರಾನ್ಸಾಕ್ಷನ್ಸ್ ವಿಚ್ ಕ್ಯಾನ್ ಬಿ ಮೆಷರಬಲ್ ಇನ್ ಟರ್ಮ್ಸ್ ಆಫ್ ಮಾನಿಟರಿ ವ್ಯಾಲ್ಯೂ, ಮನಿ ವ್ಯಾಲ್ಯೂ. ಯಾವುದನ್ನ ರುಪೀಸ್ ಅಲ್ಲಿ, ದುಡ್ಡಲ್ಲಿ ಮೆಜರ್ಮೆಂಟ್ ಮಾಡಕ್ ಸಾಧ್ಯನೋ ಅದನ್ನ ಮಾತ್ರನೇ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಮೇಂಟೈನ್ ಮಾಡೋದು. ಅಂದ್ರೆ ಮೆಜರ್ಮೆಂಟ್ ಇಟ್ ಇಸ್ ನಥಿಂಗ್ ಬಟ್ ಮೆಜರಿಂಗ್ ದ ಟ್ರಾನ್ಸಾಕ್ಷನ್. ಸೊ ಯಾವುದನ್ನ ಟ್ರಾನ್ಸಾಕ್ಷನ್, ಯಾವ ಎಲ್ಲ ಆಕ್ಟಿವಿಟಿ ಆಗುತ್ತೆ. ಸಪೋಸ್ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಓನರ್ ಎಷ್ಟು ಗಂಟೆಗೆ ಬಂದ, ಎಷ್ಟು ಗಂಟೆಗೆ ಶಾಪ್ ನ ಓಪನ್ ಮಾಡ್ದ, ಏನ್ ಬ್ರೇಕ್ಫಾಸ್ಟ್ ಮಾಡ್ದ, ಅವೆಲ್ಲ ನಾವು ರೆಕಾರ್ಡ್ ಮಾಡಲ್ಲ. ಬಟ್ ಯಾವ್ದಾವ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಯ್ತೋ ಅದಷ್ಟು ನಾವು ರೆಕಾರ್ಡ್ ಮಾಡ್ತಾ ಬರ್ತೀವಿ. ಅಂಡ್ ದ ನೆಕ್ಸ್ಟ್ ಪ್ರೊಸೆಸ್ ಈಸ್ ರೆಕಾರ್ಡಿಂಗ್. ಸೊ ರೆಕಾರ್ಡಿಂಗ್ the identified and measured transactions in a book called journal. So the first book is journal ಅನ್ನೋದೇ ಫಸ್ಟ್ ಬುಕ್. ಸೊ ಈ ಬುಕ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ದಲೆ ನಾವು ಮುಂದೆ ಹೋಗೋ ಹಾಗಿಲ್ಲ. ಅಂದ್ರೆ ಪ್ರತಿ ಒಂದು ಟ್ರಾನ್ಸಾಕ್ಷನ್ ಐದರ್ ಪರ್ಚೇಸ್ ಆಗ್ಬೋದು, ಸೇಲ್ಸ್ ಆಗ್ಬೋದು, ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಕಮಿಷನ್ ಪೇಡ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಆಗಿರ್ಬೋದು, ರೆಂಟ್ ಪೇಡ್ ಆಗಿರ್ಬೋದು, ಡಿಸ್ಕೌಂಟ್ ಅಲೌಡ್ ಆಗಿರ್ಬೋದು. ಪ್ರತಿ ಒಂದು ಟ್ರಾನ್ಸಾಕ್ಷನ್ಸ್ ನಾವು ಈ ಬುಕ್ ಅಲ್ಲಿ ರೆಕಾರ್ಡ್ ಮಾಡಲೇಬೇಕು. ಕ್ಲಿಯರ್? ಇದೆ ಫಸ್ಟ್ ಬುಕ್. ಜರ್ನಲ್ ಅಂತ ಕರಿತೀವಿ ಬುಕ್ ನ. ಜರ್ನಲ್ ಅಂತಂದ್ರೆ ಜರ್ ಮೀನ್ಸ್ ಎ ಡೇ, ಅದಕ್ಕೆ ನಾವು ಇದನ್ನ ಡೇ ಬುಕ್ ಅಂತ ಕರಿತೀವಿ. ನಾವು ಹೇಗೆ ಎವ್ರಿ ಡೇ ನೀವು ರಫ್ ಬುಕ್ ಮೇಂಟೈನ್ ಮಾಡ್ತಿರಲ್ಲ, ಅದೇ ತರನೇ ನಮ್ಮ ಅಕೌಂಟೆಂಟು ಒಂದು ರಫ್ ಬುಕ್ ತರ ಮೇಂಟೈನ್ ಮಾಡ್ತಾನೆ. ಆ ಬುಕ್ಕೇನೆ ಡೇ ಬುಕ್. ಅಂದ್ರೆ ಫಸ್ಟ್ ರೆಕಾರ್ಡ್ ಮಾಡೋದು ಈ ಬುಕ್ ಅಲ್ಲಿ. ಅದಕ್ಕೆ ನಾವು ಇದನ್ನ ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ. ಕ್ಲಿಯರಾ? ಇದು ಫಸ್ಟ್ ರೆಕಾರ್ಡಿಂಗ್ ಅಲ್ಲಿ ಫಸ್ಟ್. ನೆಕ್ಸ್ಟ್ ಅದಾದ್ಮೇಲೆ ಕ್ಲಾಸಿಫೈಯಿಂಗ್ ಮೀನ್ಸ್ ವಾಟ್? ವಿ ಹ್ಯಾವ್ ಆಲ್ರೆಡಿ ರೆಕಾರ್ಡೆಡ್ ಈಚ್ ಅಂಡ್ ಎವರಿ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ ಕಾಲ್ಡ್ ಜರ್ನಲ್. ಸೊ ಆಫ್ಟರ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ ವಿ ಹ್ಯಾವ್ ಟು ಕ್ಲಾಸಿಫೈಡ್ ಇಂಟು ಸಪರೇಟ್ ಲೆಡ್ಜರ್. ಸರ್ ಏನಕ್ಕೆ ಕ್ಲಾಸಿಫೈ ಮಾಡಬೇಕು? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವೊಂದು ವೆಜಿಟೇಬಲ್ ಮಾರ್ಕೆಟ್ಗೆ ವೆಜಿಟೇಬಲ್ಸ್ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ವೆಜಿಟೇಬಲ್ಸ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ನೀವೇ ಪರ್ಚೇಸ್ ಮಾಡಕ್ಕೆ ಅಂತ ಹೋದಾಗ ನೀವೇನ್ ಮಾಡ್ತೀರಾ? ಒಂದೇ ಒಂದು ಸಿಂಗಲ್ ಕ್ಯಾರಿಯರ್ ಬ್ಯಾಗ್ ನ ತಗೊಂಡಿರ್ತೀರಾ. ಕರೆಕ್ಟಾ? ನೀವೊಂದು ಲಿಸ್ಟ್ ತಗೊಂಡಿರ್ತೀರಾ. ಅಲ್ಲಿ ಬೀನ್ಸ್ ಬೇಕು, ಚಿಲ್ಲಿ ಬೇಕು, ಪೊಟ್ಯಾಟೊ ಬೇಕು, ಆನಿಯನ್ ಬೇಕು, ಏನೋ ಒಂದಷ್ಟು ಲಿಸ್ಟ್ ನ ತಗೊಂಡಿದ್ದೀರಾ. ಆ ಲಿಸ್ಟ್ ಅಲ್ಲಿ ಎಷ್ಟು ನಂಬರ್ ಆಫ್ ವೆಜಿಟೇಬಲ್ಸ್ ಇದಾವೋ ಅಷ್ಟು ನಂಬರ್ ಆಫ್ ಕ್ಯಾರಿಯರ್ ಬ್ಯಾಗ್ ನ ಕ್ಯಾರಿ ಮಾಡ್ತೀರಾ? ನೋ, ನೀವು ಕ್ಯಾರಿ ಮಾಡೋದು ಒಂದೇ ಒಂದು ಬ್ಯಾಗ್ ನ. ಅದೇ ಬ್ಯಾಗ್ ಅಲ್ಲೇ ಅಲ್ಲಿ ಪರ್ಚೇಸ್ ಮಾಡಿರುವಂತಹ ಎಲ್ಲಾ ವೆಜಿಟೇಬಲ್ಸ್ ತಗೊಂಡು ಮನೆಗೆ ಬರ್ತೀರಾ. ಕರೆಕ್ಟಾ? ಆ ವೆಜಿಟೇಬಲ್ ಕ್ಯಾರಿಯರ್ ಬ್ಯಾಗ್ ಇದೆಯಲ್ಲ ಅದೇನೇ ಜರ್ನಲ್. ನೀವು ಎವ್ರಿ ಡೇ ಕ್ಲಾಸ್ ಅಲ್ಲಿ ಮೇಂಟೈನ್ ಮಾಡಕ್ಕೆ ಅಂತ ಒಂದು ರಫ್ ಬುಕ್ ಇಟ್ಟಿರ್ತಾರಲ್ಲ ಅದೇನೇ ಜರ್ನಲ್. ಬಟ್ ಅದನ್ನ ಹಾಗೆ ಬಿಡಕ್ಕಾಗತ್ತಾ? ಇಲ್ಲ. ನೀವು ಮೇಂಟೈನ್ ಮಾಡಿರೋ ರಫ್ ಬುಕ್ ಅಲ್ಲಿ ಇರುವಂತಹ ಪ್ರತಿಯೊಂದನ್ನು ಸಪರೇಟ್ ಮಾಡ್ತೀರಾ ಮನೆಗೆ ಹೋಗಾದ್ಮೇಲೆ. ಅಕೌಂಟೆನ್ಸಿ ರೆಕಾರ್ಡ್ ಮಾಡಿ, ಅಕೌಂಟೆನ್ಸಿ ರಿಲೇಟೆಡ್ ಎಲ್ಲ ಅಕೌಂಟೆನ್ಸಿ ಬುಕ್ ಅಲ್ಲಿ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಎಲ್ಲ ಕಂಪ್ಯೂಟರ್ ಸೈನ್ಸ್ ಬುಕ್ ಅಲ್ಲಿ, ಬಿಸ್ನೆಸ್ ಸ್ಟಡೀಸ್ ರಿಲೇಟೆಡ್ ಎಲ್ಲ ಬಿಸ್ನೆಸ್ ಸ್ಟಡೀಸ್ ಬುಕ್ ಅಲ್ಲಿ. ಕರೆಕ್ಟಾ? ಸೇಮ್ ವೆಜಿಟೇಬಲ್ಸ್ ಮಾರ್ಕೆಟ್ ಇಂದ ತಂದಿರುವಂತಹ ಬ್ಯಾಗ್ ನ ಬೀನ್ಸ್ ಎಲ್ಲ ಒಂದಕ್ಕೆ, ಪೊಟ್ಯಾಟೊ ಎಲ್ಲ ಒಂದಕ್ಕೆ, ಆನಿಯನ್ಸ್ ಒಂದಕ್ಕೆ, ಚಿಲ್ಲಿ ಒಂದಕ್ಕೆ. ಕರೆಕ್ಟಾ? ಯಾಕೆ ಕ್ಲಾಸಿಫೈ ಮಾಡ್ತೀರಾ? ಫಸ್ಟ್ ರೀಸನ್ ಈಸ್ ನಮ್ಗೆ ನೀಡ್ ಇದ್ದಾಗ ಹ್ಯಾಂಡಿಯಾಗಿ ಸಿಗ್ಬೇಕು. ನಾವು ಕೈ ಹಾಕಿದ ತಕ್ಷಣ ಆ ವೆಜಿಟೇಬಲ್ ಸಿಗ್ಬೇಕು. ಕ್ಲಿಯರಾ? ನಮ್ಗೆ ಯಾವ್ದೋ ಒಂದು ಸಬ್ಜೆಕ್ಟ್ ನಲ್ಲಿ ಟೆಸ್ಟ್ ಇದೆ ಅಂತ ಅಂದಾಗ ನಮ್ಗೆ ಈಸಿಯಾಗಿ ಸಿಗ್ಬೇಕು ಅಂತಂದ್ರೆ ಸಪರೇಟ್ ಅಕೌಂಟೆನ್ಸಿ ನೋಟ್ ಮೇಂಟೈನ್ ಮಾಡಿದ್ರೆ ಅಷ್ಟೇ ಸಾಧ್ಯ. ನೀವು ಒಂದೇ ರಫ್ ಬುಕ್ ಅಲ್ಲಿ ಎಲ್ಲ ಬರ್ದಿದ್ರೆ ಎವ್ರಿ ಡೇ ನೀವು ಟರ್ನ್ ಮಾಡೋದಕ್ಕಾಗುತ್ತಾ? ಆಗಲ್ಲ. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದ ಟ್ರಾನ್ಸಾಕ್ಷನ್ಸ್ ಇಂಟು ಸಪರೇಟ್ ಬುಕ್ ಕಾಲ್ಡ್ ಲೆಡ್ಜರ್. ಸೊ ಇಲ್ಲಿ ರೆಕಾರ್ಡ್ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ಗೂಡ್ಸ್ ಪರ್ಚೇಸ್ಡ್. ಈಗ ಗೂಡ್ಸ್ ಪರ್ಚೇಸ್ಡ್ ಒಂದೇ ಇರುತ್ತಾ? ಇಲ್ಲ.
ಎಷ್ಟೊಂದು ಇರುತ್ತೆ. ಗೂಡ್ಸ್ ಪರ್ಚೇಸ್ ಕರೆಕ್ಟಾ. ಅದೇ ತರನೇ ಸೇಲ್ಸ್ ಆಗಿರುತ್ತೆ. ಸೇಲ್ಸ್ ಕರೆಕ್ಟಾ. ಸೊ ಅಲ್ಲಿ ರೆಕಾರ್ಡ್ ಮಾಡಿರುವಂತಹ ಪ್ರತಿ ಒಂದನ್ನು ಸಪರೇಟ್ ಮಾಡ್ತಾ ಬರ್ತೀರಾ. ಸಪರೇಟ್ ಬುಕ್ ಆಗಿ ಕ್ಲಾಸಿಫೈ ಮಾಡ್ತೀರಾ. ಕ್ಲಿಯರ್ ನೋಡಿ, ಸಪರೇಟ್ ಬುಕ್. ಎಷ್ಟು ನಂಬರ್ ಆಫ್ ಟ್ರಾನ್ಸಾಕ್ಷನ್ ಇದೆಯೋ ಅಷ್ಟು ಬುಕ್ಗಳನ್ನ ಮೇಂಟೈನ್ ಮಾಡ್ತೀರಾ. ಅಂದ್ರೆ ಸೇಲ್ಸ್ ಎಲ್ಲ ಒಂದು ಬುಕ್ಕಿಗೆ, ಸೇಲ್ಸ್. ಪರ್ಚೇಸಸ್ ಎಲ್ಲ ಒಂದಕ್ಕೆ, ಪರ್ಚೇಸಸ್. ಇನ್ ಯಾವುದೋ ಒಂದು ನೀವು ರೆಂಟ್ ಪೇಮೆಂಟ್ ಮಾಡಿರ್ತೀರಾ, ರೆಂಟ್. ಇನ್ ಯಾವುದೋ ಸ್ಯಾಲ್ರಿ ಪೇಮೆಂಟ್ ಮಾಡಿರ್ತೀರಾ, ಸ್ಯಾಲ್ರಿ ಎಲ್ಲ ಒಂದು ಬುಕ್ಕಿಗೆ. ಕ್ಲಿಯರ್. ದಿಸ್ ಇಸ್ ಕಾಲ್ಡ್ ಆಸ್ ಕ್ಲಾಸಿಫಿಕೇಶನ್. ಯಾಕೆ ಕ್ಲಾಸಿಫೈ ಮಾಡಬೇಕು? ಸಪೋಸ್ ನಮ್ಗೆ ಏನಾದ್ರು ಏನ್ ಪರ್ಚೇಸ್ ಆಗಿದೆ, ಯಾವ ಡೇಟಲ್ಲಿ ಪರ್ಚೇಸ್ ಆಗಿದೆ ಅಂತಂದ್ರೆ ಈ ಪರ್ಚೇಸ್ ಬುಕ್ ನ ನಾವು ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಪರ್ಚೇಸ್ ಆಯ್ತು, ಯಾವ ಡೇಟಲ್ಲಿ ಪರ್ಚೇಸ್ ಆಯ್ತು ಅಂತ. ಕ್ಲಿಯರಾ? ಸೊ ದ ಫೋರ್ತ್ ಪ್ರೊಸೆಸ್ ಆಫ್ ಅಕೌಂಟಿಂಗ್ ಈಸ್ ಕ್ಲಾಸಿಫೈಯಿಂಗ್. ಕ್ಲಿಯರ್? Okay, fine. So the next process of accounting is summarizing. Summarizing means totaling the each and every ledger. So ನಾವಿಲ್ಲಿ ಮೇಂಟೈನ್ ಮಾಡಿರುವಂತಹ ಪ್ರತಿ ಒಂದು ಬುಕ್ ನ ಪ್ರತಿ ಒಂದು ಲೆಡ್ಜರ್ ನ ಟೋಟಲ್ ಮಾಡ್ತೀವಿ. ಸಪೋಸ್ ಪರ್ಚೇಸ್ ಅನ್ನೋ ಲೆಡ್ಜರ್ ನ ನೀವು ಟೋಟಲ್ ಮಾಡ್ತೀರಾ. ಟೋಟಲ್ ಪರ್ಚೇಸಸ್ ಸಿಗುತ್ತಾ ನಿಮ್ಗೆ? ಆಗ total purchases is imagine 80,000. Clear? Next total sales book na total ledger na total ಮಾಡ್ತೀರಾ. total sales is 1 lakh. Clear? ಸೊ ಇದು ನೋಡಿದ ತಕ್ಷಣ ನಿಮ್ಗೆ ಏನ್ ಗೊತ್ತಾಗುತ್ತೆ? 80,000 rupeesಗೆ ಪರ್ಚೇಸ್ ಮಾಡಿದ್ರಿ. ನೋಡಿ 80,000 rupeesಗೆ ಪರ್ಚೇಸ್ ಮಾಡಿದ್ರಿ, 1 lakh rupeesಗೆ ಸೇಲ್ ಮಾಡಿದ್ರಿ. ಏನಾಯ್ತು ನಿಮ್ಗೆ? 20,000 rupees ಪ್ರಾಫಿಟ್ ಆಯ್ತು. ಕ್ಲಿಯರ್? ಇದು ಹೆಂಗ್ ಗೊತ್ತಾಯ್ತು? ಓನ್ಲಿ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡಿದಕ್ಕೆ ಮಾತ್ರ ಸಾಧ್ಯ ಆಯ್ತು ನಮ್ಗೆ 20,000 rupees ಪ್ರಾಫಿಟ್ ಅಂತ. ಸೊ ಸಮರೈಸಿಂಗ್ ಅಲ್ಲಿ ಏನ್ ಮಾಡ್ತೀವಿ ನಾವು? ಸಮರೈಸಿಂಗ್ ಮಾಡ್ಬೇಕಾದ್ರೆ ಪ್ರತಿ ಲೆಡ್ಜರ್ ಗಳನ್ನ ನಾವಿಲ್ಲಿ ಮೇಂಟೈನ್ ಮಾಡಿರುವಂತಹ ಪ್ರತಿ ಲೆಡ್ಜರ್ ನ ಟೋಟಲ್ ಮಾಡ್ತಾ ಬರ್ತೀವಿ. ಅದೇನೆ ಸಮರೈಸಿಂಗ್. ಈ ಸಮರೈಸಿಂಗ್ ಅಲ್ಲಿ ನಾವು ಯೂಶುವಲಿ 4 steps ನ ಫಾಲೋ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್. Clear? And the next one is preparation of trading account. Next is profit or loss account. Next is balance sheet. So summarizing means totaling each and every ledger and also preparation of financial statement. ಸೊ ಪ್ರತಿ ಲೆಡ್ಜರ್ ಗಳನ್ನ ನಾವು ಟೋಟಲ್ ಮಾಡಿದಾಗ ಡೆಬಿಟ್ ಕ್ರೆಡಿಟ್ ರೂಲ್ಸ್ ಆಸ್ಪೆಕ್ಟ್ ಬೇಸ್ ಮೇಲೆ ನಾವು ಒಂದು ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡ್ತೀವಿ. ನೇಮ್ ಹೇಳ್ತಾ ಇದೆ ಟ್ರಯಲ್. ಒಂದು ಟ್ರಯಲ್ ಚೆಕ್ ಮಾಡೋದು ಅಂದ್ರೆ ನಾನ್ ಮೇಂಟೈನ್ ಮಾಡಿರೋ ಬುಕ್ಸ್ ಆಫ್ ಅಕೌಂಟ್ಸ್ ಡೆಬಿಟ್ ಕ್ರೆಡಿಟ್ ರೂಲ್ಸ್ ಆಸ್ಪೆಕ್ಟ್ ಬೇಸ್ ಮೇಲೆ ಅದು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ನಾವು ಕ್ರಾಸ್ ಚೆಕ್ ಮಾಡಕ್ಕೆ ಒಂದು ಟ್ರಯಲ್ ಬ್ಯಾಲೆನ್ಸ್ ನ ಫಸ್ಟ್ ಪ್ರಿಪೇರ್ ಮಾಡ್ತೀವಿ. ಅಂಡ್ ಆಫ್ಟರ್ ದಟ್ ಈ ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡಿದಾಗ ನಮ್ಗೆ ಎರರ್ಸ್ ಗಳು ರೆಕ್ಟಿಫೈ ಆಗುತ್ತೆ. ಕ್ಲಿಯರಾ? ಸೊ ಯಾವಾಗ ಎರರ್ಸ್ ಗಳನ್ನ ರೆಕ್ಟಿಫೈ ಆಗುತ್ತೋ ಅದಕ್ಕೆ ಇನ್ನೊಂದು ರೆಕ್ಟಿಫಿಕೇಶನ್ ಎಂಟ್ರೀಸ್ ಅಂತ ಮತ್ತೊಮ್ಮೆ ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡಿ ಅವಾಗ ಫೈನಲ್ ಅಕೌಂಟ್ಸ್ ಗೆ ಬರ್ತೀವಿ. ಫೈನಲ್ ಅಕೌಂಟ್ಸ್ ಅಲ್ಲಿ ಮೂರೂನು ಇನ್ಕ್ಲೂಡ್ ಆಗುತ್ತೆ. ಒಂದು ಟ್ರೇಡಿಂಗ್ ಅಕೌಂಟ್. ಇಟ್ ಈಸ್ ಎ ನಾಮಿನಲ್ ಅಕೌಂಟ್ prepared to ascertain the trading results of the business concern. ನಮ್ಮ ಬಿಸ್ನೆಸ್ ಕನ್ಸರ್ನ್ ನ ಟ್ರೇಡಿಂಗ್ ರಿಸಲ್ಟ್ಸ್ ಅಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟಿ ನನ್ಗೆ ಏನು ಪ್ರಾಫಿಟ್ ಬಂತು ಅಥವಾ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂತು ಆರ್ ಎಲ್ಸ್ ಗ್ರಾಸ್ ಲಾಸ್ ಎಷ್ಟಾಯ್ತು ಅಂತ ಐಡೆಂಟಿಫೈ ಮಾಡಕ್ಕೆ ನಾವು ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಅದಾದ್ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಐಡೆಂಟಿಫೈ ಮಾಡಕ್ಕೋಸ್ಕರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಅಂಡ್ ಅಲ್ಟಿಮೇಟ್ಲಿ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀರಾ. ಸೊ ಈ ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ ಇದಿಷ್ಟು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಯಾವಾಗ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಆಗುತ್ತೋ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಆಗಿದ ತಕ್ಷಣ ನಮ್ಮ ಅಕೌಂಟೆಂಟ್ ನ ವರ್ಕ್ ಅಲ್ಲಿಗೆ ಎಂಡ್ ಆಗುತ್ತೆ. ಅಕೌಂಟೆಂಟ್ ವರ್ಕ್ ಎಂಡ್ ಆಗಾದ್ಮೇಲೆ ನಮ್ಗೆ ನೆಕ್ಸ್ಟ್ ವರ್ಕ್ ಬರೋದು ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ಸೊ ದಿಸ್ ಈಸ್ ದ ಸಿಕ್ಸ್ತ್ ಪ್ರೊಸೆಸ್ ಆಫ್ ಅಕೌಂಟಿಂಗ್. ಸಿಕ್ಸ್ತ್ ಪ್ರೊಸೆಸ್ ಆಫ್ ಅಕೌಂಟಿಂಗ್ ಅಲ್ಲಿ ಯಾರು ಬರ್ತಾರೆ? ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಮಾಡೋದು ಯಾರು? CA. ಕ್ಲಿಯರ್? ಚಾರ್ಟರ್ಡ್ ಅಕೌಂಟೆಂಟ್ ಕೇಳಿತೀರ ನೀವು.
ಚಾರ್ಟೆಡ್ ಅಕೌಂಟೆಂಟ್ ಕೆಲಸ ಏನು ಅಂತಂದ್ರೆ ನಮ್ಮ ಅಕೌಂಟೆಂಟ್ ಪ್ರಿಪೇರ್ ಮಾಡಿರುವಂತಹ ಮೈಂಟೈನ್ ಮಾಡಿರುವಂತಹ ಪ್ರತಿಯೊಂದು ಬುಕ್ಸ್ ಆಫ್ ಅಕೌಂಟ್ಸ್ ನ ಈ ಚಾರ್ಟೆಡ್ ಅಕೌಂಟೆಂಟ್ ಅನಾಲಿಸಿಸ್ ಮಾಡ್ತಾರೆ. ಅಂದ್ರೆ ಎಲ್ಲಾದ್ರೂ ಏನಾದ್ರೂ ಮಿಸ್ಟೇಕ್ ಆಗಿದ್ಯಾ, ಫ್ರಾಡ್ ಮಾಡಿದನ, ಎರರ್ಸ್ ಆಗಿದನ, ಅಥವಾ ಯಾವ್ದಾದ್ರು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬೈಕಾಟ್ ಮಾಡಿ ಅವನೇನಾದ್ರೂ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡಿದನ, ಅಥವಾ ಅವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಇಯರ್ ಕಂಪಾರಬಿಲಿಟಿ ಪ್ರಾಫಿಟ್ ಸಪೋಸ್ ಏನಾದ್ರು ಕಮ್ಮಿ ಆಗಿತ್ತು ಅಂತಂದ್ರೆ ಯಾಕೆ ಕಮ್ಮಿ ಆಯ್ತು, ಕ್ಲಿಯರಾ, ಇವ್ರ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ಕೊಂಡಿದಾರ, ಅಥವಾ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ನ ಪ್ರಾಫಿಟ್ ನ ಹೈಡ್ ಮಾಡಕ್ಕೋಸ್ಕರ ಅಲ್ಲಿ ರೆಕಾರ್ಡ್ ಮಾಡಿದಾರ. ಸೊ ಈ ತರದೆಲ್ಲಾನು ರೆಕ್ಟಿಫೈ ಮಾಡಿ ಒಂದು ಆಡಿಟ್ ರಿಪೋರ್ಟ್ ನ ಕೊಡ್ತಾರೆ ಚಾರ್ಟರ್ಡ್ ಅಕೌಂಟೆಂಟ್. ಕ್ಲಿಯರಾ? ಸೊ ದಿಸ್ ಇಸ್ ದ 6th process ಆಫ್ ಅಕೌಂಟಿಂಗ್. ಸೊ ಯಾವಾಗ ನಮ್ಗೆ ಆಡಿಟ್ ರಿಪೋರ್ಟ್ ಸಿಗುತ್ತೆ, ಆಡಿಟ್ ರಿಪೋರ್ಟ್ ನ ನಾವೇನ್ ಮಾಡ್ತೀವಿ, ಲಾಸ್ಟ್ ಪ್ರೊಸೆಸ್ ಕಮ್ಯುನಿಕೇಟಿಂಗ್ ಟು ಯೂಸರ್ಸ್. ಸೊ ಯೂಸರ್ಸ್ ಗಳಿಗೆ ನಾವು ಇದನ್ನೇನ್ ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತಾ ಬರ್ತೀವಿ. ನಿಮ್ಗೆ ಇಲ್ಲಿ ಯೂಸರ್ಸ್ ಅಲ್ಲಿ ಇಬ್ರು ಯೂಸರ್ಸ್ ಬರ್ತಾರೆ. ಒಂದು ಇಂಟರ್ನಲ್ ಯೂಸರ್ಸ್ ಬರ್ತಾರೆ, ಇನ್ನೊಬ್ರು ಎಕ್ಸ್ಟರ್ನಲ್ ಯೂಸರ್ಸ್ ಬರ್ತಾರೆ. ಇಂಟರ್ನಲ್ ಯೂಸರ್ಸ್ ಅಂತಂದ್ರೆ ವರ್ಕ್ ಎಂಪ್ಲಾಯೀಸ್ ಅಂಡ್ ಓನರ್ಸ್. ನೆಕ್ಸ್ಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಇವರೆಲ್ಲ ಇಂಟರ್ನಲಿ ಅವೈಲಬಲ್ ಇದ್ದ ಬಿಸ್ನೆಸ್ ಇಂಟರ್ನಲ್ ಯೂಸರ್ಸ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಈಸ್ ಎಕ್ಸ್ಟರ್ನಲ್ ಯೂಸರ್ಸ್ ಅಂತಂದ್ರೆ ಗವರ್ನಮೆಂಟ್, ನೆಕ್ಸ್ಟ್ ಬ್ಯಾಂಕರ್, ಕ್ಲಿಯರ್, ನೆಕ್ಸ್ಟ್ ಇನ್ವೆಸ್ಟರ್ಸ್, ನೆಕ್ಸ್ಟ್ ಶೇರ್ ಹೋಲ್ಡರ್ಸ್. ಕ್ಲಿಯರ್? ಸೊ ಇದಿಷ್ಟು ಎಕ್ಸ್ಟರ್ನಲ್ ಯೂಸರ್ಸ್. ಇವರು ಇಂಟರ್ನಲ್ ಯೂಸರ್ಸ್, ಇವರು ಎಕ್ಸ್ಟರ್ನಲ್ ಯೂಸರ್ಸ್. ಅಂದ್ರೆ ನಮ್ಗೆ ಆಡಿಟ್ ರಿಪೋರ್ಟ್ ಮಾಡಾದ್ಮೇಲೆ ಏನು ಆಡಿಟ್ ರಿಪೋರ್ಟ್ ಬಂದಿರುತ್ತೆ ಅದನ್ನ ನಾವು ಎಲ್ಲಾ ಯೂಸರ್ಸ್ ಗಳಿಗೆ ನಾವು ಅದನ್ನ ಕಮ್ಯುನಿಕೇಟ್ ಮಾಡ್ತೀವಿ. ಯೂಸರ್ಸ್ಗೆ ಏನು ಕಮ್ಯುನಿಕೇಟ್ ಮಾಡಬೇಕು, ಅವರು ನಮ್ಮ ಬಿಸ್ನೆಸ್ ನ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಗಿರ್ತಾರೆ. ಸೊ ಪಾರ್ಟ್ ಅಂಡ್ ಪಾರ್ಸಲ್ ಆದ್ಮೇಲೆ ನಮ್ಮ ಬಿಸ್ನೆಸ್ ನ ಫೈನಾನ್ಷಿಯಲ್ ಪೊಸಿಷನ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನ ಅವರು ತಿಳ್ಕೊಂಡ್ಲೇಬೇಕಾಗಿ ಬರುತ್ತೆ. ಅದಕ್ಕೆ ನಾವು ಅದನ್ನ ಕಮ್ಯುನಿಕೇಟ್ ಮಾಡ್ತೀವಿ. ಸಪೋಸ್ ಫಸ್ಟ್ ಇಂಟರ್ನಲ್ ಯೂಸರ್ಸ್ ಈಸ್ ಎಂಪ್ಲಾಯೀಸ್. ಅವ್ರಿಗೆ ಆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಚೆನ್ನಾಗಿ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಎನರ್ಜಿ ಬರುತ್ತೆ, ಇನ್ನೂ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ. ಸಪೋಸ್ ಏನಾದ್ರು ಬಿಸ್ನೆಸ್ ಲಾಸ್ ಆಗ್ಬಿಟ್ಟಿದೆ ಅಂತಂದ್ರೆ ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ, ನನಗೆ ಸ್ಯಾಲ್ರಿ ಬರುತ್ತೋ ಇಲ್ವೋ, ಇನ್ಕ್ರಿಮೆಂಟ್ ಆಗುತ್ತೋ ಇಲ್ವೋ, ಕರೆಕ್ಟಾ, ಈ ತರ ತುಂಬಾ ಡಿಸ್ಟ್ರಾಕ್ಟ್ ಆಗ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಫೈನಾನ್ಷಿಯಲ್ ಪೊಸಿಷನ್ ನಾವು ತಿಳಿಸ್ಬೇಕು. ಅಂಡ್ ದ ಓನರ್ ಈಸ್, ಅವ್ರ ಓನರ್ಗೆ ರಿಟರ್ನ್ ಪ್ರಾಫಿಟ್. ಕರೆಕ್ಟಾ? ಸಪೋಸ್ ಏನಾದ್ರು ಪ್ರಾಫಿಟ್ ಆಗಿಲ್ಲ ಅಂತಂದ್ರೆ ಅವ್ರು ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಜಡ್ಜ್ ಮಾಡ್ಬೇಕಲ್ಲ, ಬಿಸ್ನೆಸ್ ಏನಾಯ್ತು, ಯಾಕೆ ಹಿಂಗಾಯ್ತು, ನೆಕ್ಸ್ಟ್ ಏನ್ ನಾವು ಅಪ್ಲೈ ಮಾಡಬೇಕು. ಅಂಡ್ ಸೇಮ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಷ್ಟೇನೆ. ಇನ್ನ ಇಲ್ಲಿ ಎಕ್ಸ್ಟರ್ನಲ್ ಯೂಸರ್ಸ್ ಬಂದ್ರೆ ಗವರ್ನಮೆಂಟ್. ಕರೆಕ್ಟಾ? ಗವರ್ನಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕಲ್ಲ, ಅವ್ರಿಗೆ ಗೊತ್ತಾಗ್ಬೇಕು ನಮ್ಮ ಬಿಸ್ನೆಸ್ ನ ಫೈನಾನ್ಷಿಯಲ್ ಪೊಸಿಷನ್. ನೆಕ್ಸ್ಟ್ ಬ್ಯಾಂಕರ್, ನಮಗೆ ಸಾಲ ಕೊಟ್ಟಿರ್ತಾರಲ್ವಾ, ಸಾಲ ಕೊಟ್ಟಿದ್ದಾರೆ ಅಂತಂದ್ಮೇಲೆ ನನ್ನ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಚೆನ್ನಾಗಾದ್ರೆ ಅವ್ರಿಗೆ ಧೈರ್ಯ ಇರುತ್ತೆ, ನಂಗೆ ಇಂಟ್ರೆಸ್ಟ್ ಬರುತ್ತೆ, ಪ್ರಿನ್ಸಿಪಲ್ ಅಮೌಂಟ್ ಆನ್ ಟೈಮಿಗೆ ಬರುತ್ತೆ. ಕರೆಕ್ಟಾ? ಅವ್ರಿಗೊಂದು ಧೈರ್ಯ ಇರುತ್ತೆ. ದ ಸೇಮ್ ಟೈಮ್ ಇನ್ವೆಸ್ಟರ್ಸ್, ನನ್ನ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡಿರುವಂತ ಪ್ರತಿಯೊಬ್ಬ ಪರ್ಸನ್ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಾಗ್ಬೇಕು, ಜಾಸ್ತಿ ಪ್ರಾಫಿಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇನೆ. ಕರೆಕ್ಟಾ? ಹಾಗಾಗಿ ಇನ್ವೆಸ್ಟರ್ಸ್ಗೆ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ತಿಳ್ಕೊಬೇಕು. And same shareholders ಅಷ್ಟೇ. share it is nothing but the share of the share capital, means part of the capital, it is called as share. So ನನ್ನ ಬಿಸ್ನೆಸ್ ಅಲ್ಲಿ ಇರುವಂತಹ ಕ್ಯಾಪಿಟಲ್ಸ್ ನ ಎಷ್ಟೊಂದು ಜನ ಇನ್ವೆಸ್ಟ್ ಮಾಡಿರ್ತಾರೆ, ಅಷ್ಟು ಜನಕ್ಕೂ ನನ್ನ ಫೈನಾನ್ಷಿಯಲ್ ಪೊಸಿಷನ್ ನ ನಾನು ಅವ್ನಿಗೆ ಅರ್ಥ ಮಾಡಿಸ್ಬೇಕಾಗಿ ಬರುತ್ತೆ. ಸೊ ದಿಸ್ ಇಸ್ ದ 7 process ಆಫ್ ಅಕೌಂಟಿಂಗ್. ಒಂದ್ಸಲ ರೀಕಾಲ್ ಮಾಡಿ, ಆಮೇಲೆ ಮೀನಿಂಗ್ ಗೆ ಹೋಗೋಣ. ದ ಫಸ್ಟ್ process ಆಫ್ ಅಕೌಂಟಿಂಗ್ ಈಸ್ ಐಡೆಂಟಿಫಿಕೇಶನ್. ವಾಟ್ ವಿ ಹ್ಯಾವ್ ಟು ಐಡೆಂಟಿಫೈ? ವಿ ಹ್ಯಾವ್ ಟು ಐಡೆಂಟಿಫೈ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆರ್ ಇವೆಂಟ್ಸ್ ಆಫ್ ಅವರ್ ಬಿಸ್ನೆಸ್ ಕನ್ಸರ್ನ್. ಸೊ ಇಲ್ಲಿ 2 ಎಕ್ಸಾಂಪಲ್ ನ ಕೊಟ್ಟಿದ್ದೆ. ಆ ಎಕ್ಸಾಂಪಲ್ ಬೇಸ್ ಮೇಲೆ ನಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಯಾವುದು? ಗುಡ್ಸ್ ಪರ್ಚೇಸ್ಡ್. Clear? And the next process is measuring. We have to measure each and every identified transaction in terms of money value. Rupees 15,000. Now we'll identify madiro goods na value 15,000 rupees anta ankono. And next process is recording. Recording in a book called journal.
ಕ್ಲಿಯರ್. ಸೊ ಫಸ್ಟ್ ಅದಕ್ಕೆ ನಾವು ಜರ್ನಲ್ ಎಂಟ್ರೀಸ್ ನ ಹೇಳ್ಕೊಡ್ತೀವಿ, ಅದಾದ್ಮೇಲೆ ಲೆಡ್ಜರ್ಗೆ ಹೋಗ್ತೀರಾ. ಸೊ ಜರ್ನಲ್ ಅಲ್ಲಿ ರೆಕಾರ್ಡ್ ಮಾಡಾದ್ಮೇಲೆ ಪ್ರತಿ ಟ್ರಾನ್ಸಾಕ್ಷನ್ಸ್ ನಾವೇನ್ ಮಾಡ್ಬೇಕು, ಕ್ಲಾಸಿಫೈ ಮಾಡಬೇಕು. ಕ್ಲಾಸಿಫೈಡ್ ಇಂಟು ಸಪರೇಟ್ ಲೆಡ್ಜರ್. ಎಲ್ಲಾ ಲೆಡ್ಜರ್ಗಳು ಮತ್ತೆ ಒಂದಷ್ಟು ಸಬ್ಸಿಡರಿ ಬುಕ್ಸ್ ನ ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ನಾವು ಸಮರೈಸಿಂಗ್ ಮಾಡ್ತೀವಿ. ಸಮರೈಸಿಂಗ್ ಮೀನ್ಸ್ ಟೋಟಲಿಂಗ್. ಪ್ರತಿ ಬುಕ್ ಗಳನ್ನ ಟೋಟಲ್ ಮಾಡಿ ಪ್ರಾಫಿಟ್ ಆಯ್ತೋ ಲಾಸ್ ಆಯ್ತೋ ಅಂತ ಐಡೆಂಟಿಫೈ ಮಾಡ್ತೀವಿ. ಸೊ ಅವಾಗ ನಾವು ಯೂಶುವಲಿ 3 ಸ್ಟೆಪ್ಸ್ ನ ಫೈನಲ್ ಅಕೌಂಟ್ಸ್ ಅಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಅದಕ್ಕಿಂತ ಬಿಫೋರ್ ನಾವು ಒಂದು ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡ್ಕೊಂತೀವಿ. ಡೆಬಿಟ್ ಅಂಡ್ ಕ್ರೆಡಿಟ್ ರೂಲ್ಸ್ ನ ಅಪ್ಲೈ ಮಾಡಿ ನಾವು ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡಿದಾಗ ಗೊತ್ತಾಗುತ್ತೆ ನಾವು ಎಲ್ಲಾದ್ರೂ ಎರರ್ಸ್ ಇದೆಯಾ ಏನು ಅಂತ ರೆಕ್ಟಿಫೈ ಆಗುತ್ತೆ. ಇದ್ರೆ ಅದನ್ನ ನಾವು ಕರೆಕ್ಷನ್ ಮಾಡ್ಕೊಂತೀವಿ. ನೆಕ್ಸ್ಟ್ ಫೈನಲ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಫೈನಲ್ ಅಕೌಂಟ್ಸ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀವಿ. ಇದಿಷ್ಟು ನಮ್ಮ ಅಕೌಂಟೆಂಟ್ ನ ವರ್ಕ್ ಆಗಿರುತ್ತೆ. ಸೊ ಅಕೌಂಟೆಂಟ್ ವರ್ಕ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದು ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಮಾಡೋದು ಯಾರು? ಚಾರ್ಟೆಡ್ ಅಕೌಂಟೆಂಟ್. ಕ್ಲಿಯರಾ? ಅವ್ರು ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಮಾಡಿ ಒಂದು ಆಡಿಟ್ ರಿಪೋರ್ಟ್ ನ ರೆಡಿ ಮಾಡ್ಕೊಡ್ತಾರೆ. ಆಡಿಟ್ ರಿಪೋರ್ಟ್ ನ ನಾವು ಯೂಸರ್ಸ್ ಗೆ ಕಮ್ಯುನಿಕೇಟ್ ಮಾಡ್ತೀವಿ, ಸರ್ಕ್ಯುಲೇಟ್ ಮಾಡ್ತೀವಿ, ಅರ್ಥ ಮಾಡಿಸ್ತೀವಿ. ನಮ್ಮ ಬಿಸ್ನೆಸ್ ನ ಫೈನಾನ್ಷಿಯಲ್ ಪೊಸಿಷನ್ ಈ ತರ ಇದೆ, ಟ್ರಾನ್ಸ್ಪರೆಂಟ್ ಆಗಿ ನಾವು ಅರ್ಥ ಮಾಡಿಸ್ಬೇಕು. ನಮ್ದು ಪ್ರಾಫಿಟ್ ಇಷ್ಟ ಆಗಿರೋದು, ಲಾಸ್ ಇಷ್ಟ ಆಗಿದೆ, ಎಲ್ಲಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಇಂಟರ್ನಲ್ ಯೂಸರ್ಸ್ ಬಂದು ಎಂಪ್ಲಾಯೀಸ್, ಓನರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಂಡ್ ದೆನ್ ಎಕ್ಸ್ಟರ್ನಲ್ ಯೂಸರ್ಸ್ ಬಂದ್ರು ಗವರ್ನಮೆಂಟ್, ಬ್ಯಾಂಕರ್ಸ್, ಇನ್ವೆಸ್ಟರ್ಸ್, ಶೇರ್ ಹೋಲ್ಡರ್ಸ್. ಕ್ಲಿಯರ್? ಹಾಗಾದ್ರೆ ಅಕೌಂಟಿಂಗ್ ಅಂದ್ರೆ ಏನು? ಒಂದು ಸೆಂಟೆನ್ಸ್ ಅಲ್ಲಿ ನೋಡೋದಾದ್ರೆ ಮೀನಿಂಗ್ ಆಫ್ ಅಕೌಂಟಿಂಗ್. ಅಕೌಂಟಿಂಗ್ ಈಸ್ ದ ಪ್ರಾಸೆಸ್. ನಾನು ಅವಾಗ್ಲೇ ಹೇಳಿದೆ, ಅಗೈನ್ ಅಕೌಂಟಿಂಗ್ ಈಸ್ ಎ process. ಆ process ಅಲ್ಲಿ ಇನ್ಕ್ಲೂಡ್ ಆಗುತ್ತೆ 7 process ಇನ್ಕ್ಲೂಡ್ ಆಗುತ್ತೆ. ಫಸ್ಟ್ ಒನ್ ಈಸ್ ಐಡೆಂಟಿಫೈಯಿಂಗ್. What we have to identify? We have to identify the financial transaction of our business. Next, measuring. Measured in terms of rupee value, monetary value, money value. Next, recording. Recording in a book called journal. Next, we have to classify the separate ledger. ಕ್ಲಿಯರ್? ರೆಕಾರ್ಡೆಡ್ ಟ್ರಾನ್ಸಾಕ್ಷನ್ಸ್ ನ ನಾವೇನ್ ಮಾಡ್ತೀವಿ, ಸಪರೇಟ್ ಮಾಡ್ತೀವಿ. ನೆಕ್ಸ್ಟ್ ಸಮರೈಸಿಂಗ್ ಮಾಡ್ತೀವಿ, ಅಂದ್ರೆ ಪ್ರಾಫಿಟ್ ಆರ್ ಲಾಸ್ ಫೈಂಡ್ ಔಟ್ ಮಾಡ್ತೀವಿ. ಅದಾದ್ಮೇಲೆ CA ಹತ್ರ ಇಂಟರ್ಪ್ರಿಟೇಟಿಂಗ್ ಮಾಡ್ತೀವಿ. ಅಂಡ್ ದೆನ್ ಕಮ್ಯುನಿಕೇಟ್ ಮಾಡ್ತೀವಿ. ಯಾರಿಗೆ? ಯೂಸರ್ಸ್ಗೆ. ಏನನ್ನ? ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆರ್ ಈವೆಂಟ್ಸ್ ಆಫ್ ಅ ಬಿಸ್ನೆಸ್ ಕನ್ಸರ್ನ್. ಒಂದು ಬಿಸ್ನೆಸ್ ಕನ್ಸರ್ನ್ ನ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಥವಾ ಇವೆಂಟ್ಸ್ ನ ನಾವಿಷ್ಟು ಪ್ರೊಸೆಸ್ ಗಳನ್ನ ಮಾಡಿ ಅಲ್ಟಿಮೇಟ್ ಕಮ್ಯುನಿಕೇಟ್ ಮಾಡೋದು ಅಕೌಂಟಿಂಗ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇದಿಷ್ಟು ನೀವು ಒಂದ್ಸಲ ರೀಕಾಲ್ ಮಾಡ್ಕೊಂಡ್ರೆ ನಿಮ್ಗೆ ಅಕೌಂಟಿಂಗ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಕ್ಲಿಯರ್? ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನಾವು ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂಡ್ ಯಾವುದೇ ಅಕೌಂಟಿಂಗ್ ರಿಲೇಟೆಡ್, ಕಾಮರ್ಸ್ ರಿಲೇಟೆಡ್ ಟಾಪಿಕ್ಸ್ ಗಳನ್ನ ಆದಷ್ಟು ಈಸಿ ವೇಲಿ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು. We'll meet you in the next video. Thank you.